ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ಸಂಕೇಶ್ವರದಲ್ಲಿ ಜಾನುವಾರು ಮಾರುಕಟ್ಟೆಗೆ ಶಾಶ್ವತ ಶೆಡ್ ನಿರ್ಮಿಸುವಂತೆ ಕರ್ನಾಟಕ ನವನಿರ್ಮಾಣ ವೇದಿಕೆ ಆಗ್ರಹ. ಪ್ರತಿ ಶುಕ್ರವಾರ ಸಂಕೇಶ್ವರದಲ್ಲಿ ನಡೆಯುವ ಬೃಹತ್ ಜಾನುವಾರು ಮಾರುಕಟ್ಟೆಯಲ್ಲಿ ಜಾನುವಾರುಗಳು, ರೈತರು ಹಾಗೂ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಶಾಶ್ವತ ಆಶ್ರಯ ಶೆಡ್ ನಿರ್ಮಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ನವನಿರ್ಮಾಣ ವೇದಿಕೆಯ ಕಾರ್ಯಕರ್ತರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧಿಕಾರಿಗಳ ಗಮನ ಸೆಳೆದರು. ಪ್ರತಿ ಶುಕ್ರವಾರ ಸಂಕೇಶ್ವರದಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಜಾನುವಾರುಗಳನ್ನು ಕರೆತಂದು ಬೃಹತ್ ಮಾರುಕಟ್ಟೆ ನಡೆಯುತ್ತಿದ್ದು, ಈ ಮಾರುಕಟ್ಟೆಯ ಮೂಲಕ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೆಯುತ್ತಿದ್ದು, ದೂರದ ಊರುಗಳಿಂದ ಆಗಮಿಸುವ ರೈತರು ಹಾಗೂ ವ್ಯಾಪಾರಿಗಳಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದು ಕರ್ನಾಟಕ ನವನಿರ್ಮಾಣ ವೇದಿಕೆಯ ಶಿವು ಸಮಕ್ನವರವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧಿಕಾರಿಗಳಾದ ನಿರಂಜನ್ ಹಿರೇಮಠ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವು ಸಮಕ್ನವರಿವರು, ವ್ಯಾಪಾರ ಹಾಗೂ ಮಾರಾಟಕ್ಕಾಗಿ ಜಾನುವಾರುಗಳನ್ನು ಕರೆತರುವ ರೈತರ ಸೂಕ್ತ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ರೈತರು ಮತ್ತು ವ್ಯಾಪಾರಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. APMC ಒಳಗ ನಾವು ಕಣ್ಣಾರಿ ಕಂಡಿದ್ದು ಎಷ್ಟೋ ಸಲ ಪಾಪ ರೈತರ ಶುಕ್ರವಾರ ಸಂತೆ ಆಗೋದ ಗುರುವಾರ ದಿನ ರಾತ್ರಿ ವಸ್ತಿಗೆ ಬಂದಿರತಕ್ಕಂಥ ಎಷ್ಟೋ ಜನ ರೈತರಿಗೆ ಇಲ್ಲಿ ರಾತ್ರಿ ವಸ್ತಿ ಮಾಡೋದಕ್ಕಾಗಿರ್ಬೋದು, ಊಟ ಮಾಡೋದಕ್ಕಾಗಿರ್ಬೋದು, ಸ್ನಾನ, ಶೌಚಾಲಯ ಇತರ ಮೂಲಭೂತಗಳ ಒಂದು ಸಮಸ್ಯೆ ಇರೋದ್ರಿಂದ ಈ ರೈತರಿಗೆ ನಾರಿಗೆ ಅನ್ನ ನೀಡ್ತಕ್ಕಂಥ ಒಬ್ಬ ರೈತಗ ಇಷ್ಟೊಂದು ತೊಂದರೆ ಇರಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವೆಲ್ಲ ಇವ್ರ ಸಮಸ್ಯೆಯನ್ನು ಕಂಡು ಇವತ್ತಿನ ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಅವರಿಗೆ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ಕೊಡ್ತಕ್ಕಂಥ ಮನವಿ ಏನಪ್ಪ ಅಂದ್ರೆ, ಸರ್ ನೀವೇನು ಮಾಡ್ರಿ ಅಂದ್ರೆ ತಮ್ಮ ಇಲಾಖೆ ವತಿಯಿಂದ ಇಲ್ಲಿ ಒಂದು ರೈತರಿಗೆ ಒಂದು ರೈತ ಭವನ ಅಥವಾ ರೈತರಿಗೆ ತಂಗುದಾನವನ್ನು ನಿರ್ಮಿಸಿಕೊಡ್ರಿ. ಅಲ್ಲಿ ಅವ್ರು ರಾತ್ರಿ ಗುರುವಾರ ಬಂದಿರತಕ್ಕಂಥ ರೈತರಿಗೆ ಊಟ ಆಗಿರ್ಬೋದು, ನೀರು, ಸ್ನಾನಗೃಹದ ಒಂದು ಅನುಕೂಲ ಆಗುವಂಥ ಉದ್ದೇಶದಿಂದ ಇವತ್ತಿನ ನಮ್ಮ ಸಂಘಟನೆ ವತಿಯಿಂದ ಮನವಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಈ APMC ಒಳಗೆ ಬಹಳಷ್ಟು ಮಲಿನ ಆಗಿರೋದ್ರಿಂದ ಇಲ್ಲಿ ಶೌಚಾಲಯ ಮತ್ತು ಸಾರ್ವಜನಿಕ ಮಲಮೂತ್ರಗಳು ವಿಸರ್ಜನೆ ಮಾಡ್ತಾ ಇರೋದ್ರಿಂದ ಸಾಕಷ್ಟು ರೋಗಾಣುಗಳು ಬರ್ತಾ ಇದೆ, ರೋಗ ರುಜಿನಗಳು ಹಬ್ಬುತ್ತಾ ಇವೆ. ಅದಕ್ಕೋಸ್ಕರ ಏನು ಮಾಡಪ್ಪ ಅಂದ್ರೆ ಇದನ್ನೆಲ್ಲ ತಮ್ಮ ಇಲಾಖೆ ವತಿಯಿಂದ ತಾವು ಪುರಸಭೆ ವ್ಯಾಪ್ತಿಯಿಂದ ಮಾಡಿಸ್ತಿರೋ ಅಥವಾ ತಮ್ಮ ಇಲಾಖೆಯಿಂದ ಮಾಡ್ತಿರೋ ಅಂತ ಗೊತ್ತಿಲ್ಲ, ಇದೆಲ್ಲ ಸ್ವಚ್ಛತಾ ಮಾಡಿಸ್ಕೊಡ್ರಿ. ಮತ್ತು ಇದಕ್ಕೆ ಗೇಟ್ ಮುರಿದಿದೆ, ಗೇಟ್ ಹಾಕಿ ಇಲ್ಲಿ ಕಾವಲು ಇದನ್ನು ನಿರ್ವಹಣೆ ಮಾಡೋದಕ್ಕೊಬ್ಬ ಸಿಬ್ಬಂದಿಯನ್ನು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳಿ ಈ ಒಂದು ನಮ್ಮ ಪತ್ರ ಮುಖಾಂತರ ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ತಮ್ಮಲ್ಲಿ ವಿನಂತಿಸ್ಕೊಳ್ತಾವೆ. ಈ ಪ್ರತಿಗಳನ್ನ ನಾವು APMC ಸಚಿವರಾಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಸಹಿತ ಈ ಒಂದು ಪ್ರತಿಗಳನ್ನ ಸಲ್ಲಿಸ್ತಾ ಇದ್ದೇವೆ. ಆದಷ್ಟು ಬೇಗ ನಮ್ಮ ಒಂದು ಬೇಡಿಕೆಯನ್ನ ಪೂರೈಸ್ರಿ, ಇಲ್ಲಾಂದ್ರೆ ಮುಂದಾಗ್ತಕ್ಕಂಥ ಅನಾಹುತಗಳಿಗೆ ತಾವೇ ಜವಾಬ್ದಾರಿ ಆಗ್ತೀರಿ ಮತ್ತು ಮುಂದಾಗ್ತಕ್ಕಂಥ ಹೋರಾಟಗಳಾಗಿರ್ಬೋದು ತಾವೇ ಜವಾಬ್ದಾರಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಮಾನ್ಯ APMC ಮುಖ್ಯ ಕಾರ್ಯದರ್ಶಿಗಳಿಗೆ ನಮ್ಮ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಶಿವಾನಂದ ಲಕ್ಷ್ಮಣ್ ಸಮಕ್ನವ್ರು, ಜಿಲ್ಲಾಧ್ಯಕ್ಷರು, ಕರ್ನಾಟಕ ನವನಿರ್ಮಾಣ ವೇದಿಕೆ. ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ, ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ತುಂಬ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಮನವಿಯನ್ನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅಧಿಕಾರಿಗಳಾದ ನಿರಂಜನ್ ಹಿರೇಮಠ್ ಇವರು, ಈಗಾಗಲೇ ಕೆಲವು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಉಳಿದ ಬೇಡಿಕೆಗಳಾದ ರೈತ ಭವನ ಹಾಗೂ ರೈತರಿಗೆ ವಸತಿ ವ್ಯವಸ್ಥೆ ಕಲ್ಪಿಸುವ ಕುರಿತು ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಲಾಗಿದೆ. ಸುಮಾರು 3 ಕೋಟಿ ಅನುದಾನ ಅವಶ್ಯಕತೆ. ಮುಂದಿನ ದಿನಮಾನದಲ್ಲಿ ಅನುದಾನ ಬಂದಲ್ಲಿ ಈ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನವನಿರ್ಮಾಣ ವೇದಿಕೆಯವರ ದನಗಳಪೇಟೆಯೊಳಗ ರೈತರಿಗೆ ವಸತಿಗಾಗಿ ರೈತ ಭವನ, ಸ್ನಾನಗೃಹ, ಇನ್ನಿತರ ಸೌಲಭ್ಯಗಳನ್ನು ಒದಗಿಸ್ಬೇಕಂತೇಳಿ ಮನವಿ ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿರುವ ಈಗಿನ ಹಣಕಾಸಿನ ಲಭ್ಯತೆ ಮತ್ತು ಸಿಬ್ಬಂದಿಗಳ ಇರುವುದನ್ನು ನೋಡಿ ನಾವು ಈಗ ದನಗಳು ಕುಡಿಯುವ ನೀರು, ದನಗಳಿಗೆ ಶೆಡ್ಡು, ಇನ್ನಿತರ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ. ಈಗ ಇವೆಲ್ಲ ಮನವಿ ಕೊಟ್ಟಿರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಸರ್ಕಾರಕ್ಕೆ ಅನುದಾನಕ್ಕೋಸ್ಕರ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. 3 ಕೋಟಿ ಅನುದಾನವನ್ನು ಮಂಜೂರು ಮಾಡ್ಬೇಕಂತ ಹೇಳಿದ್ವಿ. ಅದೆಲ್ಲರ ಅನುದಾನ ಬಂದಲ್ಲಿ ಇವರು ಹೇಳಿದಂಥ ಎಲ್ಲ ಸೌಲಭ್ಯಗಳನ್ನ ಒದಗಿಸುವಂತೆಲ್ಲ ಸೂಕ್ತ ಕ್ರಮ ಕೈಗೊಳ್ತೀವಿ. ಈ ಸಂದರ್ಭದಲ್ಲಿ ಸುರೇಶ್ ನೇಮಾನಿ, ಅರುಣ್ ವಿಜಾಪುರೆ, ಪ್ರಕಾಶ್ ಅವರ್ನಾಳಿ ಸೇರಿದಂತೆ ಕರ್ನಾಟಕ ನವನಿರ್ಮಾಣ ವೇದಿಕೆಯ ಹಲವು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.